ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಇಂದು ನಿಮಗಾಗಿ ಅತಿ ಮುಖ್ಯವಾದ ಶ್ರೀ ಲಕ್ಷ್ಮೀದೇವಿಯ ನಿವಾಸ ಸ್ಥಾನವಾಗಿರುವ ಸರ್ವಮಂಗಳದಾಯಕವಾದ ಹೊಂಗೆ ಮರದ ಬಗ್ಗೆ ತಿಳಿಯೋಣ. ನೀವಿನ್ನೂ ನಮ್ಮ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ಈ ವೀಕ್ಷಣೆ ನನಗೆ ಬೆಂಬಲ ನೀಡುತ್ತದೆ. ನಿಮ್ಮ ಪ್ರೋತ್ಸಾಹದಿಂದ ಉತ್ತಮ ಮಾಹಿತಿ ನೀಡಲು ಸಹಕಾರಿಯಾಗುತ್ತದೆ. ಪ್ರಿಯ ವೀಕ್ಷಕರೇ, ಇದು ವಿಷ್ಣು ಪುರಾಣದ ಉಪಪುರಾಣವೊಂದರಲ್ಲಿ ಬರುವ ಪ್ರಸಂಗವಾಗಿದೆ. ಒಮ್ಮೆ ಶ್ರೀಮನ್ನಾರಾಯಣನು ಲಕ್ಷ್ಮೀದೇವಿಯೊಂದಿಗೆ ವೈಕುಂಠದಲ್ಲಿ ವಿರಾಜಮಾನವಾಗಿರುವಾಗ ಋಷಿಯೊಬ್ಬರು ಶ್ರೀಮನ್ನಾರಾಯಣನನ್ನು ನೋಡಲು ವೈಕುಂಠಕ್ಕೆ ಬರುತ್ತಾರೆ. ದ್ವಾರಪಾಲಕರು ತಡೆದರೂ ಸಹ ಕೇಳದೆ ಒಳಗೆ ನುಗ್ಗುತ್ತಾರೆ. ಶ್ರೀಮನ್ನಾರಾಯಣನು ಲಕ್ಷ್ಮೀದೇವಿಯೊಡನೆ ಏಕಾಂತದಲ್ಲಿರುತ್ತಾರೆ. ಆಗ ಋಷಿಗೆ ಕೋಪ ಬಂದು ನಾರಾಯಣನ ವಕ್ಷಸ್ಥಳಕ್ಕೆ ಕಾಲಿನಿಂದ ಒದೆಯುತ್ತಾರೆ. ನಾರಾಯಣನು ನಗುತ್ತಾ ಸ್ವೀಕರಿಸುತ್ತಾರೆ. ಇದನ್ನು ನೋಡಿದ ಲಕ್ಷ್ಮೀದೇವಿಯು ಕುಪಿತಳಾಗಿ ವೈಕುಂಠವನ್ನು ತೊರೆದು ಭೂಲೋಕಕ್ಕೆ ಬರುತ್ತಾಳೆ. ಇಲ್ಲಿ ದಕ್ಷಬ್ರಹ್ಮನು ತನ್ನ ಮಗಳಾದ ಖ್ಯಾತಿ ಎಂಬುವಳನ್ನು ಭೃಗು ಮಹರ್ಷಿಗೆ ಕೊಟ್ಟು ವಿವಾಹ ಮಾಡುತ್ತಾರೆ. ಭೃಗು ಮತ್ತು ಖ್ಯಾತಿ ಒಂದು ಹೆಣ್ಣು ಮಗು ಬೇಕೆಂದು ಭಗವಂತ ವಿಷ್ಣುವನ್ನು ಕೇಳುತ್ತಾರೆ. ವಿಷ್ಣುದೇವನು ತಥಾಸ್ತು ಎಂದಿರುತ್ತಾನೆ. ನಾರಾಯಣನಿಂದ ಕೋಪಿಸಿಕೊಂಡು ಭುವಿಗೆ ಬಂದ ಲಕ್ಷ್ಮೀದೇವಿಯು ಭೃಗು ಮತ್ತು ಖ್ಯಾತಿಯ ಮಗಳಾಗಿ ಜನ್ಮ ತಾಳುತ್ತಾಳೆ. ಹೀಗೆ ಜನ್ಮ ತಾಳಿದ ಲಕ್ಷ್ಮೀದೇವಿಯು ಬೆಳೆದು ಯೌವನಕ್ಕೂ ಬರುತ್ತಾಳೆ. ವಿಷ್ಣುವಿನ ಮಾಯಾಜಾಲಕ್ಕೆ ಸಿಲುಕುತ್ತಾಳೆ. ಲಕ್ಷ್ಮಿಯನ್ನು ವಿಷ್ಣುವಿಗೆ ಕೊಡಲು ಭೃಗು ಮತ್ತು ಖ್ಯಾತಿಯು ಒಪ್ಪುವುದಿಲ್ಲ. ಇದಕ್ಕೆ ಒಬ್ಬ ಅಣ್ಣನೂ ವಿರೋಧಿಯಾಗಿರುತ್ತಾನೆ. ಲಕ್ಷ್ಮಿಗೆ ವಿಷ್ಣುವನ್ನು ಬಿಟ್ಟು ಬೇರೆಯವರನ್ನು ವಿವಾಹವಾಗಲು ಇಷ್ಟವಿಲ್ಲದೆ ತಮ್ಮ ಆಶ್ರಮದ ಅನತಿ ದೂರದಲ್ಲಿ ಇದ್ದ ಹೊಂಗೆ ಮರದಡಿಯಲ್ಲಿ ಕುಳಿತು ಧ್ಯಾನ ಮಾಡಲು ಪ್ರಾರಂಭಿಸುತ್ತಾಳೆ. ತಂಪಾದ ಹೊಂಗೆಯ ನೆರಳು ತಾಯಿಯ ಮಡಿಲು ಎಂಬಂತೆ ತಂಪಾದ ಹೊಂಗೆಯ ನೆರಳು ಲಕ್ಷ್ಮೀದೇವಿಗೆ ಮುದ ನೀಡುತ್ತದೆ. ಆನಂದಭರಿತಳಾದ ಲಕ್ಷ್ಮಿಯು ಕೆಲವು ವರ್ಷಗಳ ಕಾಲ ಹೊಂಗೆಯ ಮರದಡಿಯಲ್ಲಿ ಕುಳಿತು ಕಠಿಣವಾದ ತಪಸ್ಸು ಮಾಡುತ್ತಾಳೆ. ವಿಷ್ಣುದೇವನನ್ನು ಒಲಿಸಿಕೊಳ್ಳುತ್ತಾಳೆ. ವಿಷ್ಣುದೇವನು ಲಕ್ಷ್ಮೀದೇವಿಯ ಬಳಿಗೆ ಬಂದು ಲಕ್ಷ್ಮಿಗೆ ಸ್ಮರಣ ಶಕ್ತಿ ನೀಡಿ ವಿವಾಹ ಆಗಲು ಒಪ್ಪಿಕೊಳ್ಳುತ್ತಾನೆ. ಆಗ ಆನಂದಭರಿತಳಾದ ಲಕ್ಷ್ಮಿಯು ಹೊಂಗೆ ಮರಕ್ಕೆ, ನೀನು ನನಗೆ ಧ್ಯಾನ ಮಾಡಲು ಆಶ್ರಯ ನೀಡಿದ್ದೆಯಾದ್ದರಿಂದ ಏ ಹೊಂಗೆ ಮರವೇ, ನನ್ನ ಅಂಶವು ನಿನ್ನಲ್ಲಿ ಇರುತ್ತದೆ. ಆದ್ದರಿಂದ ನಿನ್ನಡಿಯಲ್ಲಿ ಧ್ಯಾನ ಮಾಡಿದೆಯಾದ್ದರಿಂದ ನನ್ನನ್ನು ಹೊಂಗೆ ಲಕ್ಷ್ಮಿ ಎಂದು ಕರೆಯುತ್ತಾರೆ. ನಿನ್ನಲ್ಲಿ ನಾನು ಹೊಂಗೆ ಲಕ್ಷ್ಮಿಯಾಗಿ ಇರುತ್ತೇನೆ. ಅಲ್ಲದೆ ಯಾರು ಶ್ರದ್ಧಾಭಕ್ತಿಯಿಂದ ಕಾರ್ತೀಕ ಮಾಸದ ಕೊನೆಯ ಶುಕ್ರವಾರ ನನ್ನನ್ನು ಹೊಂಗೆ ಮರದ ಕೆಳಗೆ ಪ್ರತಿಷ್ಠಾಪಿಸಿ ಹೊಂಗೆ ಎಣ್ಣೆಯ ದೀಪವನ್ನು ಬೆಳಗಿ ಶಾಸ್ತ್ರೋಕ್ತವಾಗಿ ಪೂಜಿಸುತ್ತಾರೋ ಅವರ ಎಲ್ಲ ದರಿದ್ರಗಳು ತೊಲಗಿ ಸಕಲೈಶ್ವರ್ಯಗಳು ದೊರೆತು ಸುಖ ಸಂತೋಷಗಳು ತುಂಬಿ ತುಳುಕುತ್ತವೆ. ಇದು ನಿಶ್ಚಿತವೆಂದು ಲಕ್ಷ್ಮೀದೇವಿಯು ಹೇಳಿದಳು. ಹಾಗೂ ಪ್ರತಿ ಶುಕ್ರವಾರಗಳಲ್ಲಿ ಹೊಂಗೆ ಎಣ್ಣೆಯ ದೀಪವನ್ನು ಬೆಳಗಿಸಿ ಯಾರು ಪೂಜಿಸುತ್ತಾರೋ ಅವರಿಗೆ ಯಾವುದೇ ರೀತಿಯ ದರಿದ್ರವು ಕಾಡುವುದಿಲ್ಲವೆಂದು ವರ ನೀಡಿದಳು. ಹೊಂಗೆಯ ಉಪಯೋಗಗಳು. ಹೊಂಗೆಯ ಬೀಜವನ್ನು ಹಾಲಿನಲ್ಲಿ ತೆಗೆದು ಮುಖಕ್ಕೆ ನಿತ್ಯ ರಾತ್ರಿ ಹಚ್ಚಿ ಬೆಳಿಗ್ಗೆ ತೊಳೆಯುವುದರಿಂದ ಮುಖ ಕಾಂತಿಯುಕ್ತವಾಗುತ್ತದೆ. ಮುಖದ ಕಲೆಗಳೂ ಸಹ ಹೋಗುತ್ತವೆ. ಹೊಂಗೆಯ ತೊಗಟೆ, ಎಲೆ, ಹೂವು, ಬೀಜ ಮತ್ತು ಬೇರನ್ನು ಅರೆದು
ಹಾಲಿನಲ್ಲಿ ಬೆರೆಸಿ ಕುಡಿದರೆ ದೇಹಕ್ಕೆ ಅತ್ಯಂತ ಬಲ ಬರುತ್ತದೆ. ಹಲ್ಲು ನೋವು, ವಸಡುಗಳಲ್ಲಿ ರಕ್ತ ಸೋರುವಿಕೆ, ಹಲ್ಲು ನೋವು ಇದ್ದರೆ ಎಲೆಗಳನ್ನು ಅಗಿದು ಬೆರಳಿನಿಂದ ಹಲ್ಲು ಉಜ್ಜಿದರೆ ಹಲ್ಲು ವ್ಯಾಧಿಗಳು ಸಂಪೂರ್ಣವಾಗಿ ಗುಣವಾಗುತ್ತವೆ. ವಂಗೆಯ ಚಿಗುರೆಲೆಯನ್ನು ಸುಟ್ಟು ಕರುಕಲು ಮಾಡಿ ಜೇನುತುಪ್ಪವನ್ನು ಸೇರಿಸಿ ನೆಕ್ಕಿಸಿದರೆ ಗರ್ಭಿಣಿಯರ ವಾಂತಿಯು ವಾಸಿಯಾಗುತ್ತದೆ. ವಿಶೇಷ ಸೂಚನೆ: ಮಧುಮೇಹ ನಿವಾರಣೆ. 10ರಿಂದ 15 ವಂಗೆ ಎಲೆಗಳನ್ನು ತೆಗೆದುಕೊಂಡು 1 ಲೋಟ ನೀರನ್ನು ಕಾಯಿಸಿ ಅರ್ಧ ಲೋಟಕ್ಕೆ ಬರುವವರೆಗೆ ಮಾಡಿ ಕಷಾಯ ಮಾಡಿ 10 ದಿನಗಳು ಸೇವಿಸಿದರೆ ಸಕ್ಕರೆ ಕಾಯಿಲೆ ಅಂದರೆ ಮಧುಮೇಹವು ಸಂಪೂರ್ಣ ಹತೋಟಿಗೆ ಬರುತ್ತದೆ. ವಂದನೆಗಳು. ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿಯವರೆಗೂ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನೀವಿನ್ನು ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.